ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.3 ಡಿಸ್ಕಸ್ ಮಾಡೋಣ. ಇದರ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಎಕ್ಸಸೈಸ್ 7.3ಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈ ರೀತಿಯಾಗಿದೆ: ಒಂದೇ ಪಾದ ಬಿ ಸಿಯ ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜಗಳು ನಿಂತಿವೆ. ಎ ಮತ್ತು ಡಿ ಶೃಂಗಗಳು ಬಿ ಸಿಯ ಒಂದೇ ಪಾರ್ಶ್ವದಲ್ಲಿದೆ. ಹಾಗಾದರೆ ಎ ಡಿಯನ್ನು ವೃದ್ಧಿಸಿ ಅದು ಬಿ ಸಿಯನ್ನು ಪಿ ಬಿಂದುವಿನಲ್ಲಿ ಛೇದಿಸಲಿ. ಈ ರೀತಿಯಾಗಿ ದತ್ತಾಂಶವನ್ನು ಕೊಟ್ಟಿದ್ದಾರೆ. ಈ ಒಂದು ದತ್ತಾಂಶಗಳನ್ನು ಬಳಸಿಕೊಂಡು ನಾವು ಸಾಧನೆ ಮಾಡಬೇಕಾಗಿರೋದು ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಸಿ ಡಿ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ತ್ರಿಭುಜಗಳು ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಎ ಸಿ ಬಿ ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು. ಜೊತೆಗೆ ಮೂರನೇದು ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿಯನ್ನು ಎ ಪಿ ದ್ವಿಭಾಗಿಸುತ್ತದೆ ಎನ್ನುವಂಥದ್ದನ್ನು. ನಾಲ್ಕನೇದು ಬಿ ಸಿಯ ಲಂಬಾರ್ಧಕ ಎ ಪಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಈ ಒಂದು ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿ ಎರಡು ಸಮದ್ವಿಬಾಹು ತ್ರಿಭುಜಗಳಿದ್ದಾವೆ. ಎ ಮತ್ತು ಡಿ ಶೃಂಗಗಳು ಒಂದೇ ಪಾರ್ಶ್ವದಲ್ಲಿವೆ ಎನ್ನುವಂಥದ್ದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ದತ್ತಾಂಶಗಳನ್ನು ಬಳಸಿಕೊಂಡು ಮೊದಲು ಇದನ್ನು ಸಾಧನೆ ಮಾಡೋಣ. ತ್ರಿಭುಜ ಎ ಬಿ ಡಿ, ತ್ರಿಭುಜ ಎ ಸಿ ಡಿ ಎರಡು ಕೂಡ ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು. ಈ ಎರಡು ತ್ರಿಭುಜಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಬಾಹು 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 ಸಮರೂಪತೆ ಅಂದರೆ ಬಾಹು ಸರ್ವಸಮತೆಯ ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಹೇಗೆ ಅಂತಂದರೆ ಈ ಎರಡು ತ್ರಿಭುಜಗಳನ್ನು ನಾವು ಗಮನಿಸಿದಾಗ ಎ ಡಿ ಎನ್ನುವಂಥದ್ದು ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಹೊಂದಿದೆ. ಅದೇ ರೀತಿಯಾಗಿ ಎ ಬಿಗೆ ಎ ಸಿ ಸಮನಾಗಿರುತ್ತೆ. ಯಾಕಂದರೆ ತ್ರಿಭುಜ ಎ ಬಿ ಸಿ ಅನ್ನುವಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ ಆದರೆ ಎ ಬಿಗೆ ಎ ಸಿ ಸಮನಾಗಿರ್ತದೆ. ಅದೇ ರೀತಿಯಾಗಿ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ, ಯಾಕಂದರೆ ಈ ತ್ರಿಭುಜ ಬಿ ಡಿ ಸಿ ಕೂಡ ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಆದ್ದರಿಂದ ಬಿ ಡಿ ಈಕ್ವಲ್ಸ್ ಟು ಡಿ ಸಿ ಆಗಿದೆ. ಆದ್ದರಿಂದ ಈ ಎರಡು ತ್ರಿಭುಜಗಳಲ್ಲಿ ಬಾಹು 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 ಅದೇ ರೀತಿಯಾಗಿ ಬಾಹು 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 ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಅಂತ ನಾವು ಸಾಧನೆಯನ್ನು ಮಾಡಿದ್ವಿ. ನೆಕ್ಸ್ಟ್ ಏನನ್ನು ಸಾಧನೆ ಮಾಡಬೇಕು? ಎ ಬಿ ಪಿ ಸರ್ವಸಮ ಎ ಸಿ ಪಿ ಅನ್ನೋದನ್ನು ಸಾಧನೆಯನ್ನು ಮಾಡಬೇಕು. ಈ ಎರಡು ತ್ರಿಭುಜಗಳು ಕೂಡ ಸರ್ವಸಮತೆಯನ್ನು ಹೊಂದಿದ್ದಾವೆ. ಯಾಕಪ್ಪ ಅಂದರೆ ಡಿ ಬಿ, ಈ ಎರಡು ತ್ರಿಭುಜಗಳಿಗೆ ಡಿ ಬಿ ಏನಾಗಿದೆ? ಸಾಮಾನ್ಯ ಬಾಹು ಇದೆ. ಆ್ಯಂಗಲ್ ಪಿ ಎ ಪಿ, ಆ್ಯಂಗಲ್ ಪಿ ಎ ಬಿ, ಅದೇ ರೀತಿಯಾಗಿ ಆ್ಯಂಗಲ್ ಪಿ ಎ ಸಿ ಎರಡು ಕೂಡ ಸಮರೂಪ ತ್ರಿಭುಜದ ಅನುರೂಪ ಕೋನಗಳೇನಾಗಿರ್ತವೆ? ಸಮನಾಗಿ ಇರ್ತವೆ. ಆದ್ದರಿಂದ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಆಗಿರುತ್ತೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿದೆ. ಯಾಕಂದರೆ ಎರಡು ಕೂಡ ದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎರಡು ಬಾಹುಗಳು ಸಮನಾಗಿರ್ತವೆ. ಆದ್ದರಿಂದ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಬಿ ಬಾಹು ಕೋನ ಬಾಹು ನಿರ್ಧಾರಕ ಗುಣವನ್ನು ಹೊಂದಿದೆ. ಓಕೆ, ಇವಾಗ ಬಾಹು ಕೋನ ಬಾಹು ಅದೇ ರೀತಿಯಾಗಿ ಬಾಹು ಕೋನ ಬಾಹು ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಮೂರನೇದಾಗಿ ಸಾಧನೆ ಮಾಡಬೇಕಾಗಿರೋದು ಆ್ಯಂಗಲ್ ಎ ಪಿ ಎ, ಆ್ಯಂಗಲ್ ಪಿ ಎ ಬಿ, ಆ್ಯಂಗಲ್ ಪಿ ಎ ಬಿ, ಆ್ಯಂಗಲ್ ಪಿ ಎ ಸಿ ಎರಡು ಕೂಡ ಸಮನಾಗಿದ್ದಾವೆ. ಯಾಕಂದರೆ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಎ ಸಿ ಡಿ ಆಗಿದೆ. ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಪಿ ಎ ಬಿ ಮತ್ತು ಆ್ಯಂಗಲ್ ಪಿ ಎ ಸಿ ಕೂಡ ಸಮನಾಗಿರ್ತವೆ. ಎ ಡಿ ರೇಖೆ ಆ್ಯಂಗಲ್ ಸಿಯನ್ನು ಆ್ಯಂಗಲ್ ಎನ ದ್ವಿಭಾಗಿಸುತ್ತದೆ. ಎ ಪಿ ರೇಖೆಯು ಆ್ಯಂಗಲ್ ಎನ ದ್ವಿಭಾಗಿಸುತ್ತದೆ. ಆದ್ದರಿಂದ ತ್ರಿಭುಜ ಪಿ ಬಿ ಡಿ ಮತ್ತು ತ್ರಿಭುಜ ಸಿ ಪಿ ಡಿ ಎರಡೂ ಕೂಡ
ಬಾಹು ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ. ಆದ್ದರಿಂದ ಈ ಎರಡು ತ್ರಿಭುಜಗಳಲ್ಲಿ ಪಿ ಡಿಗೆ ಸಮನಾಗಿ ಪಿ ಡಿ ಇರುತ್ತೆ, ಯಾಕಂದರೆ ಎರಡು ಕೂಡ ಸಾಮಾನ್ಯ ಬಾಹು. ಅದೇ ರೀತಿಯಾಗಿ ಆ್ಯಂಗಲ್ ಬಿ ಡಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಪಿ ಆಗಿರುತ್ತೆ, ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ, ಯಾಕಂದರೆ ಸಮದ್ವಿಬಾಹು ತ್ರಿಭುಜದ ಎರಡು ಬಾಹುಗಳು ಸಮನಾಗಿರೋದ್ರಿಂದ ಬಿ ಡಿ ಈಕ್ವಲ್ಸ್ ಟು ಸಿ ಡಿ ಆಗಿರುತ್ತೆ. ಆದ್ದರಿಂದ ಬಿ ಪಿ ಈಕ್ವಲ್ಸ್ ಟು ಸಿ ಪಿ ಆಗಿದೆ, ಯಾಕಂದರೆ ಈ ಎರಡು ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಪಿ ಆಗಿರ್ತದೆ. ನೆಕ್ಸ್ಟ್ ನಾವು ನೋಡೋದಾದರೆ ನೆಕ್ಸ್ಟ್ ಏನನ್ನು ಸಾಧನೆ ಮಾಡುತ್ತಂದಿದ್ರೆ ಆ್ಯಂಗಲ್ ಬಿ ಪಿ ಡಿ ಮತ್ತು ಆ್ಯಂಗಲ್ ಸಿ ಪಿ ಡಿ ಎರಡು ಕೂಡ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಆದ್ದರಿಂದ ತ್ರಿಭುಜ ಬಿ ಪಿ ಡಿ ಆ್ಯಂಡ್ ತ್ರಿಭುಜ ಸಿ ಪಿ ಡಿಯನ್ನು ನೋಡಿದಾಗ ಬಿ ಪಿಗೆ ಸಿ ಪಿ ಸಮನಾಗಿರ್ತದೆ, ಯಾಕಂದರೆ ಎ ಪಿ ಎನ್ನುವಂಥದ್ದು ಬಿ ಸಿಯನ್ನು ಸಮಾನವಾಗಿ ಮಧ್ಯಬಿಂದು ಆಗಿದೆ. ಪಿ ಯು ಬಿ ಸಿಯ ಮಧ್ಯಬಿಂದು ಆಗಿರೋದ್ರಿಂದ ಬಿ ಪಿ ಇಸ್ ಈಕ್ವಲ್ ಟು ಸಿ ಪಿ ಆಗಿದೆ. ಇದನ್ನು ಸಮೀಕರಣ 1 ಅಂತ ಅನ್ನೋಣ. ನೆಕ್ಸ್ಟ್ ಇವಾಗ ನೋಡಿ ಬಿ ಪಿ ಡಿ ಆ್ಯಂಗಲ್ ನೆಕ್ಸ್ಟ್ ಡಿ ಪಿ ಸಿ ಎರಡನ್ನೂ ಕೂಡಿದಾಗ 180 ಡಿಗ್ರಿಗೆ ಸಮನಾಗಿರ್ತದೆ, ಯಾಕಂದರೆ ಎರಡು ಕೂಡ ಸರಳ ಯುಗ್ಮಗಳು. ಬಿ ಸಿ ಎನ್ನುವಂಥದ್ದು ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನಗಳು ಏನಾಗಿರ್ತವೆ 180 ಡಿಗ್ರಿಗೆ ಸಮನಾಗಿರ್ತವೆ. ಆದ್ದರಿಂದ ಈ ಎರಡು ಕೋನಗಳು ಸರಳ ಯುಗ್ಮಗಳು. ಎರಡು ಆ್ಯಂಗಲ್ಗಳು ಸಮನಾಗಿರೋದ್ರಿಂದ 2 ಟೈಮ್ಸ್ ಆಫ್ ಆ್ಯಂಗಲ್ ಬಿ ಪಿ ಡಿ ಅಂತ ಬರೀಬೇಕು. 180 ಡಿವೈಡೆಡ್ ಬೈ 2 ಮಾಡಿದರೆ ಇದು 90 ಬರುತ್ತೆ. ಇವಾಗ ಸಮೀಕರಣ 1 ಮತ್ತು 2ರಿಂದ ನಾವು ಗಮನಿಸಿದಾಗ ಎ ಪಿ ಯು ಬಿ ಸಿಯ ಲಂಬಾರ್ಧಕವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡ್ಬೋದು. ಎರಡನೇ ಪ್ರಶ್ನೆ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆಗಿರುವ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಎ ಡಿ ಯು ಎತ್ತರವಾಗಿದೆ. ಮೊದಲನೇದಾಗಿ ಸಾಧನೆಯನ್ನು ಮಾಡಿ ಎಂದಿದ್ದಾರೆ. ಬಿ ಸಿಯನ್ನು ಎ ಡಿ ದ್ವಿಭಾಗಿಸುತ್ತದೆ. ಎರಡನೇದು ಆ್ಯಂಗಲ್ ಎ ಯ ಕೋನಾರ್ಧಕ ಎ ಡಿ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ನಮಗೆ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಎನ್ನುವಂಥದ್ದು ಒಂದು ಸಮದ್ವಿಬಾಹು ತ್ರಿಭುಜ ಇದೆ. ಆದ್ದರಿಂದ ಎ ಡಿ ಯು ಈ ಒಂದು ತ್ರಿಭುಜದ ಎತ್ತರವಾಗಿದೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇದೆ. ಸಮದ್ವಿಬಾಹು ತ್ರಿಭುಜದ ಎರಡು ಬಾಹುಗಳು ಸಮನಾಗಿರೋದ್ರಿಂದ ಎ ಬಿ ಈಕ್ವಲ್ಸ್ ಟು ಎ ಸಿ ಆಗಿರುತ್ತೆ. ಮೊದಲನೇದಾಗಿ ನಾವು ಸಾಧನೆ ಮಾಡಬೇಕಾಗಿರೋದು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇರುತ್ತೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಎ ಡಿ ಆಗಿರುತ್ತೆ, ಇದು ಸಾಮಾನ್ಯ ಬಾಹು. ಆದ್ದರಿಂದ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿ ಎರಡೂ ಕೂಡ ಯಾವ ಒಂದು ನಿರ್ಧಾರಕ ಗುಣವನ್ನು ಹೊಂದಿದ್ದಾವೆ ಅಂದರೆ ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದೆ. ಲಂಬಕೋನ ವಿಕರ್ಣ ಬಾಹು ಈ ಎರಡು ತ್ರಿಭುಜಗಳಲ್ಲಿ ಎರಡು ಲಂಬಕೋನವನ್ನು ಹೊಂದಿದ್ದಾವೆ. ಈ ಎರಡು ಬಾಹುಗಳು ಸಮನಾಗಿದ್ದಾವೆ. ಅಂದರೆ ಈ ವಿಕರ್ಣಗಳು, ಈ ಲಂಬಕೋನ ತ್ರಿಭುಜ ಅಂದರೆ ಎ ಬಿ ಮತ್ತು ಎ ಸಿಗಳು ವಿಕರ್ಣ ಆಗಿರ್ತವೆ. ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆಯ ನಿರ್ಧಾರವನ್ನು ಗುಣವನ್ನು ಹೊಂದಿದೆ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ. ಈ ಎರಡು ತ್ರಿಭುಜಗಳು ಸರ್ವಸಮತೆಯನ್ನು ಹೊಂದಿದರೆ ಈ ಎರಡು ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ. ಆದ್ದರಿಂದ ಎ ಡಿಯು ಬಿ ಸಿಯನ್ನು ದ್ವಿಭಾಗಿಸುತ್ತದೆ ಅಂತ ನಾವಿಲ್ಲಿ ಹೇಳಿಕೆಯನ್ನು ಬರೀಬೇಕು. ನೆಕ್ಸ್ಟ್ ಎರಡನೇದು ಆ್ಯಂಗಲ್ ಬಿ ಎ ಡಿ ಮತ್ತು ಆ್ಯಂಗಲ್ ಸಿ ಎ ಡಿ ಕೂಡ ಸಮನಾಗಿರ್ತವೆ, ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಅಥವಾ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಆ್ಯಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ಆಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಎ ಯನ್ನು ಎ ಡಿಯು ದ್ವಿಭಾಗಿಸುತ್ತದೆ ಅಂತ ನಾವಿಲ್ಲಿ ಹೇಳಿಕೆಯನ್ನು ಬರೀಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಮೊದಲ ಎರಡು ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.